ಈಗ ಡ್ಯೂಟಿನ ಶುರು ಮಾಡಿದ್ದೀನಿ ಪಾರ್ಟ್ ಟೈಮು. ಯಾವುದಪ್ಪ ಅಂತಂದರೆ ರ್ಯಾಪಿಡೋನ. ನನ್ನ ಮಗ ಇಂಥ ನನ್ನ ಮಗ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ಇನ್ನೊಂಚೂರು ಮುಂದಕ್ಕೆ ಹೋದರೆ ಆಟೋದವ್ರು ಕೂಡ ಮಗ ಆ ಮಗ ಕೂಡ ಹಾಕ್ಬೋದು. ದಯವಿಟ್ಟು ಕಂಟ್ರೋಲ್ ಯುವರ್ ಸೆಲ್ಫ್. 1 ರೂಪಾಯಿಗೆ 10 ರೂಪಾಯಿ ತಗೊಂಡು 10 ರೂಪಾಯಿಗೆ 20 ರೂಪಾಯಿ ತಗೊಳ್ಳೋರಿಗೆ ಕಾಲ ಜಾಸ್ತಿ. ಇಲ್ಲೇನು ಈ ಕಡೆ ಏನಾಗಕ್ಕೆ? ಓಕೆ, ಥ್ಯಾಂಕ್ ಯು, ಬಾಯ್ 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 ಬಾಯ್. ಹುಷಾರು, ಹೆಲ್ಮೆಟ್ ಹಾಕರು. 4 ಜನ ಹೋಗ್ತಿದ್ದೀರಾ? ಹಾಂ, ಬಿಗ್ ಫ್ಯಾನ್ ಅಂದ. ನಾನು ಸುಮ್ಮನೆ ರೇಸ್ ಹೊಡಿಯೋಣ ಬಾ 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 ಅಂದ. ನಾನು ಇವ್ರು ಬಾಸ್ ಇವ್ರಿಗೆಲ್ಲ ನೀನು ಹಾಂ ಏನು ಕೊಟ್ಟರು ಸ್ಕೂಲಲ್ಲಿ ಇವತ್ತು? ಲಡ್ಡು ಅಷ್ಟೇ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಚಾನಲ್. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ತುಂಬ ದಿನಗಳಾದಮೇಲೆ ಮತ್ತೆ ವ್ಲಾಗ್ನ ಮಾಡ್ತಾಯಿದ್ದೀನಿ ಅಂತಂದರೆ ಸ್ವಲ್ಪ ಕಾರಣಾಂತರಗಳಿಂದ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಈಗ ಡ್ಯೂಟಿನ ಶುರು ಮಾಡಿದ್ದೀನಿ ಪಾರ್ಟ್ ಟೈಮು. ಯಾವುದಪ್ಪ ಅಂತಂದರೆ ರ್ಯಾಪಿಡೋನ ಶುರು ಮಾಡಿದ್ದೀನಿ. ಈಗ ಒಂದಷ್ಟು ಜನ ಬೈಬೋದು, ರ್ಯಾಪಿಡೋನ ಬೈತೀಯಾ, ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡಬೇಡ ಅಂತೀಯಾ, ಮತ್ತೆ ಮಾಡ್ತೀಯಲ್ಲೋ ನೀನಂತ ನನ್ನ ಮಗ, ಅಂತ ನನ್ನ ಮಗ, ಇಂಥ ನನ್ನ ಮಗ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ಇನ್ನೊಂಚೂರು ಮುಂದಕ್ಕೆ ಹೋದರೆ ಆಟೋದವ್ರು ಕೂಡ ಮಗ ಆ ಮಗ ಕೂಡ ಹಾಕ್ಬೋದು. ದಯವಿಟ್ಟು ಕಂಟ್ರೋಲ್ ಯುವರ್ ಸೆಲ್ಫ್. ಕಮೆಂಟ್ ಬಾಕ್ಸಲ್ಲಿ ಟೈಪ್ ಏನಾದರೂ ಮಾಡಿಬಿಟ್ಟಿದ್ರೆ ಹಿಂದಕ್ಕೆ ಬಂದ್ಬಿಡಿ. ಯಾಕಂತಂದರೆ ನಾನು ಬೈಕ್ ಟ್ಯಾಕ್ಸಿ ಮಾಡ್ತಾಯಿಲ್ಲ, ನಾನು ಮಾಡ್ತಾ ಇರೋದು ಪೋಟ್ರು ಮತ್ತು ಅದ್ರ ಜೊತೆಗೆ ರ್ಯಾಪಿಡೋ ಪಾರ್ಸಲ್ಸು. ಸೊ ನಿಮಗೆಲ್ಲ ಗೊತ್ತಿದೆ, ಆಲ್ರೆಡಿ ಗೊತ್ತಿರ್ತದೆ ಅಂತ ಅಂದ್ಕೊಂಡಿದ್ದೀನಿ. ರ್ಯಾಪಿಡೋದಲ್ಲಿ ಬೈಕ್ ಟ್ಯಾಕ್ಸಿನೇ ಅಲ್ಲ, ಪಾರ್ಸಲ್ ಕೂಡ ಪಿಕಪ್ ಆ್ಯಂಡ್ ಡ್ರಾಪ್ ಮಾಡ್ಬೋದು, ಆ್ಯಂಡ್ ಫುಡ್ಡು ಕೂಡ ಮಾಡ್ಕೊಬೋದು. ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಕೂಡ ಯಾರಾದರೂ ಬಂದ್ಬಿಟ್ಟು ಪಾರ್ಸಲ್ ನೀವು ಮಾಡೋಂಗಿಲ್ಲಪ್ಪ ಅಂದರು ಅಂತಾರೇನೋ. ಅದೂ ಯಾರ ಕೈ ಇದೆ ಅಂತ ಗೊತ್ತಿಲ್ಲ. ಸೊ ನೋಡೋಣ. ಸೊ ಇವತ್ತು ತುಂಬ ದಿನ ಆದಮೇಲೆ, ಅಂದರೆ ಫುಲ್ ಟೈಮ್ ಏನಲ್ಲ, ಜಸ್ಟ್ ಲೈಕ್ 1-2-3 ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ಒಂದು ಕೆಲಸ ಇತ್ತು ಯಲಹಂಕ ಕಡೆಗೆ, ಆ ಕಡೆಗೆ ಹೋಗ್ತಾ ಇದ್ದೆ. ಆ ಕಡೆಗೆ ಹೋಗ್ತಾ ಯಾವುದಾದ್ರೂ ಡ್ಯೂಟಿ ಸಿಗುತ್ತಾ ಅಂತ ನೋಡ್ತಾಯಿದ್ದೀನಿ. ಆ್ಯಂಡ್ ವಾಪಸ್ ಬರ್ತಾ ಹಂಗೇ ಅಲ್ಲಿಂದ ವಾಪಸ್ ಬರ್ತೀನಲ್ವ, ಸೊ ಹಂಗೇ ಒಂದು ಡ್ಯೂಟಿನ ಕೂಡ ಅಲ್ಲಿಂದ ಹಾಕ್ಕೊಂಬರೋಣ ಅನ್ನೋದು ನನ್ನ ಒಂದು ಐಡಿಯಾ. ಬಟ್ ಅದು ವರ್ಕೌಟ್ ಆಗುತ್ತಾ ವರ್ಕೌಟ್ ಆಗೋಲ್ಲ ಅಂತ ಗೊತ್ತಿಲ್ಲ. ಬನ್ನಿ ನೋಡೋಣ. ಈಗ ನೋಡಿ, ಡ್ಯೂಟಿನ ಆನ್ ಮಾಡಿಕೊಂಡು ಹತ್ತತ್ರ ನಾನೇನು ಬರಬೇಕಂತ ಅಂದ್ಕೊಂಡಿದ್ದೆ. ಲೊಕೇಶನ್ 7-8 ಕಿಲೋಮೀಟ್ರ್ ಇತ್ತು. ಸೊ ಆ 7-8 ಕಿಲೋಮೀಟ್ರ್ ಬಂದೇ ಬಿಟ್ಟೆ. ಆದರೆ ಯಾವುದೇ ರೀತಿ ಆರ್ಡ್ರ್ ಯಾವುದು ಬಂದಿಲ್ಲ. ಅಂದರೆ ಫುಡ್ ಆರ್ಡ್ರಲ್ಲಿ ಬರ್ತಾಯಿದ್ದಾವೆ, ಬಟ್ ನಾನು ಹೋಗ್ಬೇಕಾಗಿರೋ ಕಡೆ ಬರ್ತಾಯಿಲ್ಲ. ಅದೇ ಬೈಕ್ ಟ್ಯಾಕ್ಸಿ ಆಗಿದ್ದಿದ್ರೆ ಯಾವುದೋ ಒಂದು ಬಂದ್ಬಿಡೋದು. ಸೊ ಬೈಕ್ ಟ್ಯಾಕ್ಸಿಗೂ ಫುಡ್ ಆ್ಯಂಡ್ ಪಾರ್ಸಲ್ಗೂ ಏನು ಡಿಫ್ರೆನ್ಸ್ ಅಂತಂದರೆ, ಬೈಕ್ ಟ್ಯಾಕ್ಸಿ ತುಂಬ ಆರ್ಡರ್ಸ್ ಬರ್ತಾಯಿರ್ತವೆ. ಸೊ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಸ್ ಬರ್ತಾನೆ ಇರ್ತವೆ. ಸೊ ಅದರಲ್ಲಿ ನಾವು ಹೋಗ್ಬೇಕಾಗಿರೋ ಕಡೆಗೆ ಆರಾಮಾಗಿ ಎತ್ಕೊಂಡು ಮಾಡ್ಬೋದಿತ್ತು. ಇವಾಗ ಅದು ಇಲ್ಲದೆ ಇರೋದಕ್ಕೆ, ಸೊ ಆ ಒಂದು ಆಪ್ಷನ್ ಇಲ್ಲದೆ ಇರೋದಕ್ಕೆ ಈಗ ನಮಗೆ ಕಷ್ಟ ಆಗ್ಬಿಟ್ಟೈತೆ. ಸೊ ಏನೂ ಮಾಡೋಕ್ಕಾಗಲ್ಲ. ಈಗ ಏನಂತಾರಲ್ಲ, ಕಷ್ಟಪಟ್ಟು ದುಡ್ಕೊಂಡು ತಿನ್ನೋರಿಗೆ ಏನೋ ಒಂದು ಸಮಸ್ಯೆ ಅಂತೆ, ನಿಯತ್ತಾಗಿ ದುಡಿಯೋನಿಗೆ ಏನೋ ಒಂದು ಸಮಸ್ಯೆ. ಅದೇ ನನಗೆ ಅದೇನೋ ಅಂತಾರಲ್ಲ, ಕದ್ದು ಮುಚ್ಚೆ ಏನಾದರೂ ಮಾಡೋಂಗಿದ್ದಿದ್ದೀರಾ, ಇಲ್ಲಾಂದರೆ 1 ರೂಪಾಯಿಗೆ 10 ರೂಪಾಯಿ ತಗೊಂಡು 10 ರೂಪಾಯಿಗೆ 20 ರೂಪಾಯಿ ತಗೊಳ್ಳೋರಿಗೆ ಕಾಲ ಜಾಸ್ತಿ. ಏನು ಮಾಡ್ತೀಯಾ? ಅವರು ರೆಡ್ ಹ್ಯಾಂಡಾಗಿ ಪಬ್ಲಿಕಲ್ಲೇ ನಿಂತ್ಕೊಂಡು ದರೋಡೆ ಮಾಡ್ತಿರ್ತಾರೆ, ಹಗಲು ದರೋಡೆ ಮಾಡ್ತಿರ್ತಾರೆ, ಆದರೂ ಅವ್ರಿಗೆ ಕಾಲ ಜಾಸ್ತಿ. ಸೊ ಒಂದಷ್ಟು ಜನ ಹೌದು ಬೇರೆ ಬೇರೆ ಕಡೆ ಮಾಡಿಕೊಂಡು ಈ ಕೆಲಸದಲ್ಲಿ ಮಾಡ್ತಿದ್ದಾರೆ. ಒಂದಷ್ಟು ಬೇರೆ ಕಡೆನೂ ಕೆಲಸ ಮಾಡಿ ಇಲ್ಲೂ ಕೆಲಸ, ಅದು ಅವ್ರದ್ದು ಪರ್ಸ್ನಲ್ ಗುರು. ಅದು ಅವ್ನು ಪಾಪ ಅವ್ನಿಗೇನು ಕಷ್ಟ ಆಯಿತು, ಅವ್ನಿಗೇನು ಇದಾಯಿತು, ಇಂಥ ರಿಸ್ಕಿ ಕೆಲಸನ ಬಂದು ಮಾಡ್ತಿದ್ದೇನೆ ಅಂತಂದರೆ ಅವ್ನದೇ ಯಾವುದೋ ಜವಾಬ್ದಾರಿ ಇರ್ಬೋದೇನೋ. ಅದು ಹೆಂಗೆ ಹೇಳ್ತೀರಾ ಮಾಡಬಾರ್ದು ಅಂತ? ಈಗ ಹಂಗಂದರೆ ನಾನು ನಿಮ್ಮನ್ನು ಕೇಳ್ತೀನಿ. ಫಾರ್ ಎಕ್ಸಾಂಪಲ್ XYZ ಯಾರೋ ಒಬ್ಬರು ಆಟೋ ಓಡಿಸ್ತಾ ಇದ್ದಾರೆ ಅಂತ ಅನ್ಕೊಳ್ಳೋಣ. ಆಟೋ ಓಡಿಸ್ತಾ ಸಂಜೆ ಹೋಗಿ ಇನ್ನೊಂದೇನೋ ಒಂದು ಚಿಕ್ಕದಾಗಿ ಒಂದು ಕೆಲಸ ಮಾಡ್ತಿರ್ತಾರೆ. ಸೊ ಆ ಕೆಲಸ ಮಾಡಬೇಡ, ನೀನು ಆಟೋ ಓಡಿಸ್ತಾ ಇದ್ದೆ ತಾನೆ, ಆ ಕೆಲಸ ಯಾಕೆ ಮಾಡ್ತಿದ್ದೆ ಅಂತ ಕೇಳಿದ್ರೆ ಇದು ಎಂಥ ನ್ಯಾಯ ಗುರು? ಇದು ಎಂಥ ನ್ಯಾಯ ಹೇಳಿ? ಅಲ್ಲ, ಎಕ್ಸಾಂಪಲ್ ಹೇಳ್ತಿರೋದು. ಈಗ ಯಾರೋ ಒಬ್ಬ ಆಟೋ ಡ್ರೈವರ್ ಅಂತ ಅನ್ಕೊಳ್ಳೋಣ, ಆಟೋ ಓಡಿಸ್ತಾ ಇರ್ತಾರೆ. ಸಂಜೆ ಹೋಗಿ ಇನ್ನೊಂದೇನೋ ಒಂದು ಹಾಲು ಹಾಕೋದೋ ಇಲ್ಲ ಅಂತಂದರೆ ಇನ್ನೊಂದು ಕೆಲಸನೋ ಏನೋ ಒಂದು ಮಾಡ್ತಿರ್ತಾರೆ. ನೀನು ಆಟೋ ಓಡಿಸ್ತಿದ್ಯಾ ತಾನೆ, ಅದು ಮಾಡಬೇಡ ಅಂದ್ಬಿಟ್ರೆ ಆಗುತ್ತಾ? ಹೌದಾ ಅಲ್ವಾ? ಇದು ಅವರು ಸ್ವತಂತ್ರ ಗುರು, ಸ್ವತಂತ್ರ ದಿನಾಚರಣೆ ಇವತ್ತು. ಅವ್ರ ಸ್ವತಂತ್ರ ಅವ್ರಿಗೆ ಇರ್ತದೆ ಅಲ್ವಾ? ಇದನ್ನು ಇದು ಕೇಳಬೇಕು. ಬಟ್ ಏನು ಮಾಡ್ತೀರಾ, ಇದು ಕೇಳಬೇಕು, ಯಾರನ್ನ ಕೇಳಬೇಕು, ಎತ್ತ ಕೇಳಬೇಕು ಗೊತ್ತಿಲ್ಲ ಇವುಗಳನ್ನೆಲ್ಲ. ನಾನು ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋ ನೋಡಿದೆ. ಏನಂತಂದರೆ, ಯಾರೋ ಒಬ್ಬರು RTO ಆಫೀಸರೋ ಅಥವಾ ಯಾರೋ ಒಬ್ಬರು ಅಫಿಷಿಯಲ್ ಪೊಲೀಸ್ ಆಫೀಸರ್ಸೋ ಯಾರೋ ಲೈಕ್ ಹೇಳ್ತಾಯಿದ್ರು. ಏನಂತಂದರೆ, ಬೈಕ್ ಟ್ಯಾಕ್ಸಿನ ಮಾಡೋದು ಇಲ್ಲೀಗಲ್ಲು, ಆದರೆ ಬೈಕ್ ಟ್ಯಾಕ್ಸಿ ಅಪ್ಲಿಕೇಶನು ಲೀಗಲ್ಲು ಅಂತ. ಇದು ಹೆಂಗೆ ಅಂತ ನನಗೆ ಅರ್ಥನೇ ಆಗ್ತಿಲ್ಲ ನನಗೆ. ಅಂದರೆ ಈಗ ಇದು ನನಗೆ ಒಂದು ಕನ್ಫ್ಯೂಷನ್ ಇದೆ. ಅಂದರೆ ಈ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಅದೇನೋ ಮಾಡಿದ್ರಂತೆ, ಹಂಗಾಯ್ತು ಕತೆ ಇದು ಅಂತ ನನ್ನ ಒಪಿನಿಯನ್. ಯಾಕಂತಂದರೆ ಈಗ ನೋಡಿ, ಬೈಕ್ ಟ್ಯಾಕ್ಸಿನ ಡ್ಯೂಟಿನ ಲಾಗಿನ್ನ ಮಾಡಿಕೊಂಡು 2 ವೀಲರಲ್ಲಿ ಬೈಕ್ ಟ್ಯಾಕ್ಸಿನ ಮಾಡೋದು ಇಲ್ಲೀಗಲ್ ಅಂತೆ, ಲೀಗಲ್ ಅಲ್ವಂತೆ ಅದು.
ಓಕೆನಾ. ಆದರೆ ಬೈಕ್ ಟ್ಯಾಕ್ಸಿ ಕಂಪ್ನಿ ಬಂದು ಲೀಗಲ್ ಅಂತೆ, ಹೆಂಗಿದು ನನಗೆ ಅಂತ ಯೋಚನೆ ಮಾಡ್ತಿದ್ದೆ. ಅದಾದಮೇಲೆ ಅವರು ಹೇಳೋದೇನಂತಂದರೆ ಕಂಪ್ನಿಗೆ ಲೈಸೆನ್ಸ್ ಇದೆ, ಆದರೆ ಅದಿರೋದು ಬಂದು ಯೆಲ್ಲೋ ಬೋರ್ಡಲ್ಲಿ, ಆದರೆ ಯೆಲ್ಲೋ ಬೋರ್ಡಲ್ಲಿ ನೀವು ಮಾಡ್ತಾ ಇಲ್ಲ, ವೈಟ್ ಬೋರ್ಡಲ್ಲಿ ನೀವು ಮಾಡ್ತಿರೋದು ಅಂತ ಅವ್ರು ಅಂತಾರೆ. ಆದರೆ ನನ್ನ ಪ್ರಶ್ನೆ ಏನಂತಂದರೆ, ಅದೇ ಲೈಸೆನ್ಸ್ ಕೊಟ್ಟಿರೋಂಥ ಯೆಲ್ಲೋ ಬೋರ್ಡ್ ಕಂಪ್ನಿಯವರು ಯಾಕಪ್ಪ ವೈಟ್ ಬೋರ್ಡ್ ಲಾಗಿನ್ ಮಾಡಿಸ್ಕೋಬೇಕು? ಯೆಲ್ಲೋ ಬೋರ್ಡ್ ಗಾಡಿನ ತಾನೇ ಲಾಗಿನ್ ಮಾಡಿಸ್ಕೋಬೇಕು. ಯೆಲ್ಲೋ ಬೋರ್ಡ್ ಗಾಡಿ ತಾನೇ ರಿಜಿಸ್ಟ್ರೇಷನ್ ಚೆಕ್ ಮಾಡಿ, ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ, ಏನು ಇವರು ಒಂದು ಐಡಿನ ಈಗ ಒಂದು ರ್ಯಾಪಿಡೋ ಕಂಪ್ನಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಬೈಕ್ ಟ್ಯಾಕ್ಸಿ ಕಂಪ್ನಿ, ಇಲ್ಲಿ ರ್ಯಾಪಿಡೋ ಒಂದನ್ನೇ ನಾವು ಪಾಯಿಂಟ್ ಔಟ್ ಮಾಡೋದು ಬೇಡ, ಯಾವುದೇ ಕಂಪ್ನಿಯಲ್ಲಿ ಆಗಿರಲಿ ನಾವೇನಾದರೂ ಡ್ಯೂಟಿನ ಲಾಗಿನ್ನ ಮಾಡಬೇಕು ಅಂತಂದರೆ ನಮ್ಮದೊಂದು ಐ ಡಿ ಕ್ರಿಯೇಟ್ ಮಾಡ್ಕೊಬೇಕು. ಯೂಶ್ವಲಿ ಇದೆಲ್ಲರಿಗೂ ಗೊತ್ತು, ಇಲ್ಲಿ ಯಾರೂ ದಡ್ರಲ್ಲ. ಆ ಒಂದು ಐ ಡಿನ ನಾವು ಕ್ರಿಯೇಟ್ ಮಾಡ್ಕೊಬೇಕು ಅಂತಂದರೆ ನಮ್ಮದು ಡೀಟೇಲ್ಸ್ನ ತೊಗೊತಾರೆ. ಏನು ಡೀಟೇಲ್ಸು? ನಮ್ಮ ಆರ್ ಸಿ ಕಾರ್ಡು, ಅದ್ರ ಜೊತೆಗೆ ನಮ್ಮದು ಡಿ ಎಲ್ಲು ಆ್ಯಂಡ್ ನಮ್ಮದು ಸ್ವಲ್ಪ ಡಾಕ್ಯುಮೆಂಟ್ಸು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಎಕ್ಸೆಟ್ರಾ ಡಾಕ್ಯುಮೆಂಟ್ಸ್ನ ತಗೊತಾರೆ. ಅವಾಗ ಅವ್ರಿಗೆ ಗೊತ್ತಿರೋಲ್ಲ ಕಂಪ್ನಿಯವ್ರಿಗೆ, ನನ್ನ ಕಂಪ್ನಿ ರಿಜಿಸ್ಟರ್ ಆಗಿರೋದು ಯೆಲ್ಲೋ ಬೋರ್ಡ್ಗೆ, ನಾನು ಲೀಗಲಾಗಿ ನಡೆಸಬೇಕು, ಯೆಲ್ಲೋ ಬೋರ್ಡಲ್ಲಿ ನಡೆಸಬೇಕು, ವೈಟ್ ಬೋರ್ಡ್ನ ರಿಜಿಸ್ಟರ್ ಮಾಡ್ಕೊಬಾರ್ದು, ವೈಟ್ ಬೋರ್ಡ್ನ ರಿಜಿಸ್ಟರ್ ಮಾಡ್ಕೊಂಡ್ರೆ ರಿಜೆಕ್ಟ್ ಅಂತ ಮಾಡಬೇಕು ತಾನೆ. ಅದು ಹೆಂಗೆ ಅವರು ಲಾಗಿನ್ ಮಾಡ್ಕೊತಾರೆ? ಅಂದರೆ ಇಲ್ಲಿ ಯಾರ್ದು ತಪ್ಪು? ಈಗ ಅವರು ಐ ಡಿನ ವೈಟ್ ಬೋರ್ಡಲ್ಲಿ ಕ್ರಿಯೇಟ್ ಮಾಡಿಕೊಡ್ತಿರೋದಕ್ಕೆ ನಾವು ಹೋಗಿ ಕ್ರಿಯೇಟ್ನ ಮಾಡ್ಕೊತಾ ಇದ್ದೀವಿ. ಅವರೇನೆ ವೈಟ್ ಬೋರ್ಡಲ್ಲಿ ಮಾಡೋಂಗಿಲ್ಲ ಅಂತ ಇಲ್ಲ, ಯೆಲ್ಲೋ ಬೋರ್ಡ್ಗೆ ನಮಗೆ ಪರ್ಮಿಷನ್ ಕೊಟ್ಟಿರೋದು ಗೌರ್ಮೆಂಟ್ ಅವರು, ನಾವು ಯೆಲ್ಲೋ ಬೋರ್ಡ್ ಮಾತ್ರ ಮಾಡಬೇಕು, ನೀವು ವೈಟ್ ಬೋರ್ಡ್ ನಾವು ಬೇಡ ಅಂತಂತಂದರೆ ಯಾರಿಗೆ ಅವಶ್ಯಕತೆ ಇದೆ, ಯಾರಿಗೆ ನಿಜವಾಗ್ಲೂ ಹೊಟ್ಟೆ ಹಸಿವಿದೆ, ಅವ್ನು ಹೋಗ್ಬಿಟ್ಟು ಯೆಲ್ಲೋ ಬೋರ್ಡ್ ಮಾಡಿಸ್ಕೊಂಡು ಮತ್ತೆ ಬಂದು ಐ ಡಿನ ರಿಜಿಸ್ಟರ್ ಮಾಡ್ಕೊತಾನೆ ಅಲ್ವಾ? ಅಲ್ಲಂತೆ ಇಲ್ಲಿ ಯಾರೋ ಮಾತಾಡ್ತಾರೆ ಏನಂತಂದರೆ, ಯೆಲ್ಲೋ ಬೋರ್ಡು ಬೈಕ್ ಟ್ಯಾಕ್ಸಿ ನೀವು ಮಾಡ್ತಿರೋದು ಬಂದು ಇಲ್ಲೀಗಲ್ಲು, ಆದರೆ ಕಂಪ್ನಿ ಲೀಗಲ್ಲು. ಸರ್ ಹೆಂಗೆ ಸರ್ ಇದು ಪಾಸಿಬಲು? ಹೆಂಗೆ ನೀವು ಮಾತಾಡ್ತಿದ್ದೀರ? ಹಂಗಂದರೆ ಕಂಪ್ನಿನ ಹೋಗಿ ಪ್ರಶ್ನೆ ಮಾಡಬೇಕಲ್ಲ ನೀವು ಕೂಡ. ಈಗ ನಮ್ಮನ್ನು ಹೆಂಗೆ ರೈಡರ್ಸ್ನ ಹಿಡಿದು ಫೈನ್ ಹಾಕ್ತಿದ್ದೀರಾ ಅಥವಾ ಅವ್ರಿಗೆ ಪನಿಷ್ಮೆಂಟ್ನ ಮಾಡ್ತಿದ್ದೀರಾ, ಅದೇ ಥರ ಕಂಪ್ನಿಯವರು ನೀವು ಹೋಗಿ ಕೇಳಬೇಕಲ್ಲ. ಯಾಕೆ ಕಂಪ್ನಿ ಅಡ್ರೆಸ್ ಗೊತ್ತಿಲ್ವಾ? ಇಲ್ಲ ಕಂಪ್ನಿಯವ್ರ ಹತ್ರ ಮಾತಾಡೋಕ್ಕಾಗಲ್ವಾ? ಇಲ್ಲ ಏನಾದರೂ ಇದೆಯಾ? ಅದು ನಮ್ಗೆ ಅರ್ಥನೇ ಆಗಲ್ಲ. ಅಂದರೆ ಇಲ್ಲಿ ಹೆಂಗೆ ಗೊತ್ತಾ, ಈಗ ಇಲ್ಲೇ ಅಲ್ಲ ನಮ್ಮ ಇದರಲ್ಲಿ ಪಬ್ಲಿಕ್ ಅಂದರೆ ಈ ಪ್ಲ್ಯಾಟ್ಫಾರ್ಮ್ಸ್ ಎಲ್ಲ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಕೆಲಸ ಮಾಡೋವನ್ನ ಹಿಡ್ಕೊಳ್ಳೋದಂತೆ, ಆ ಕೆಲಸನ ಸೇರಿಸ್ಕೊಂಡು ಅವನಿಗೆ ಏನೂ ಮಾಡಲ್ವಂತೆ. ಇದೆಯಂತ ನ್ಯಾಯ ಗುರು? ಈಗ ಆಟೋದವ್ರಿಗೆ ನಂದು ಓಪನ್ ಪ್ರಶ್ನೆ, ಈಗ ನೀವೂ ಅಷ್ಟೇ ನಿಮ್ಮ ಆಟೋನ ರಿಜಿಸ್ಟರ್ ಮಾಡ್ಕೊಂಡೋವಾಗ, ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳುವಾಗ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ತಾರತ್ತಾನೆ, ತೊಗೊತಾರತ್ತಾನೆ. ಆ ಥರ ತೊಗೊಂಡೇ ತಾನೇ ಇದು ಮಾಡೋದು. ಮತ್ತು ಕಂಪ್ನಿಯವ್ರು ನಮ್ಮದೆಲ್ಲ ತಗೊಂಡು ಚೆಕ್ ಮಾಡಿಬಿಟ್ಟು ವೈಟ್ ಬೋರ್ಡಲ್ಲಿ ಮಾಡಿಕೊಟ್ರದ್ದು ತಾನೆ. ಇಲ್ಲಿ ನಾವೇನು ಫೋರ್ಸಬಲಿ ನಾವು ಗಾಡಿ ಎತ್ಕೊಂಡು ವೈಟ್ ಬೋರ್ಡ್ ಗಾಡಿ ಎತ್ಕೊಂಡು ನಾವು ಬಸ್ ಸ್ಟ್ಯಾಂಡ್ಗೆ ಎಲ್ಲ ಬಂದು ಮೆಜೆಸ್ಟಿಕ್ ಯಲಹಂಕ ಬೇಗಳೂರು ಅಂತ ನಾವೇನು ಕೂಗಿಲ್ಲ, ನಾವು ಕರಿಯಲ್ಲ. ಆ್ಯಪಲ್ಲೇ ಆನ್ ಮಾಡ್ತೀವಿ, ಡ್ಯೂಟಿ ಬರ್ತದೆ, ನಾವು ಪಿಕಪ್ ಮಾಡ್ಕೊತೀವಿ, ಡ್ರಾಪ್ ಬರ್ತೀವಿ. ಅಲ್ಲೆಲ್ಲ ವರ್ಕ್ ಆಗ್ತಿರೋದು ಎಲ್ಲಿ? ಏನರಲ್ಲಿ? ಆ್ಯಪ್ನ ನೀವು ಕೇಳಬೇಕು. ಆ್ಯಪ್ನ ಕೇಳೋದು ಬಿಟ್ಬಿಟ್ಟು ನೀವು ಬಂದು ಅದೇನೋ ಅಂತಾರಲ್ಲ, ನಮ್ಮಂಥ ಬಡಪಾಯಿಗಳನ್ನ ಹಿಡ್ಕೊಂಡ್ರೆ ಇದು ಎಂಥ ನ್ಯಾಯ? ನನಗೆ ಇದೆಲ್ಲರಿಗೂ ಗೊತ್ತು ಅಲ್ವಾ, ಎಲ್ಲರಿಗೂ ಗೊತ್ತು. ಆದರೂ ಕೂಡ ಯಾರೂ ಇದ್ರ ಬಗ್ಗೆ ಮಾತಾಡಲ್ಲ. ಅದು ಯಾಕಂದನೇ ಗೊತ್ತಿಲ್ಲ. ಮೊನ್ನೆ ಒಂದು ಡಿಬೇಟ್ ನೋಡಿದೆ, ಆ ಡಿಬೇಟಲ್ಲೂ ಅಷ್ಟೇ ಈಗ ಅಂದರೆ ಈಗ ನನ್ನ ಪಾಯಿಂಟ್ ಇಷ್ಟೇ. ಈಗ ರ್ಯಾಪಿಡೋ ಕಂಪ್ನಿ ಆಗಿರ್ಬೋದು ಅಥವಾ ಇನ್ನೇ ಯಾವುದೋ ಒಂದು ಬೈಕ್ ಟ್ಯಾಕ್ಸಿ ಕಂಪ್ನಿ ಆಗಿರ್ಬೋದು, ಓಲಾ ಕಂಪ್ನಿ, ಊಬರ್ ಕಂಪ್ನಿ, ಇವ್ರುಗಳಿಗೆ ಬೈಕ್ ಟ್ಯಾಕ್ಸಿ ನಡ್ಕೊಳ್ಳೋದಕ್ಕೆ ಲೈಸೆನ್ಸ್ ಇದೆಯಾ? ಓಕೆ, ಕಂಪ್ನಿಗೆ ಅನ್ನೋದೊಂದು ಲೈಸೆನ್ಸ್ ಇರ್ತದೆ ತಾನೆ, ಆ ಒಂದು ಲೈಸೆನ್ಸ್ ಇದೆ ತಾನೆ. ಆ ಲೈಸೆನ್ಸ್ ಏನಕ್ಕಂತ ಇದೆ? ಬೈಕ್ ಟ್ಯಾಕ್ಸಿ ಮಾಡೋದಕ್ಕಂತಿದೆಯಾ? ಏನು ಎತ್ತ ಹೋಗಿ ನೋಡಬೇಕಲ್ಲ. ಇಲ್ಲಿ ಒಂದು ಪ್ರೆಸ್ಸಲ್ಲಿ ನೋಡಿಲ್ಲ, ನಾನು ಒಂದು ನ್ಯೂಸಲ್ಲಿ ನೋಡಿಲ್ಲ, ಒಂದು ಇದು ನೋಡಿಲ್ಲ. ಯಾಕೆ ಸರ್? ಇದು ಆರ್ ಟಿ ಒ ತಾನೇ ಸಂಬಂಧಪಟ್ಟಿದ್ದು. ಆರ್ ಟಿ ಒದವ್ರು ಯಾಕೆ ಹೋಗಲ್ಲ ಆಫೀಸ್ ಹತ್ರ ಹೋಗ್ಬೇಕಲ್ವಾ? ಆಫೀಸ್ ಹತ್ರ ಹೋಗ್ಬಿಟ್ಟು ಪ್ರಶ್ನೆ ಮಾಡಬೇಕಲ್ವಾ? ಈಗ ನಮ್ಮನ್ನು ಹಿಡಿದು ನಮ್ಮನ್ನು ಪ್ರಶ್ನೆ ಮಾಡ್ತಿರಲ್ಲ, ಯಾಕೆ ನೀವು ಕಂಪ್ನಿಯವ್ರನ್ನ ಪ್ರಶ್ನೆ ಮಾಡೋಕ್ಕೆ? ಯಾಕೆ ಕಂಪ್ನಿಯವ್ರನ್ನ ಪ್ರಶ್ನೆ ಮಾಡೋಕ್ಕೆ ನಿಮ್ಮ ಕೈಲಿ ಆಗಲ್ವಾ? ಇಲ್ಲ ನಿಮಗೆ ಭಯನಾ? ಇಲ್ಲಾಂದರೆ ನಿಮಗೆ ಆ ರೈಟ್ಸ್ ಇಲ್ವಾ? ನಂಗೆ ಗೊತ್ತಿಲ್ಲಪ್ಪ. ಆರ್ ಟಿ ಒದವರು ಏನಿದ್ರು ನಮ್ಮಂಥ ರೋಡಲ್ಲಿ ಬರೋ ಗಾಡಿಗಳು ಮಾತ್ರ ಕೇಳೋದಾ? ಯಾಕೆ ಕಂಪ್ನಿಯವರು ಇಲ್ಲಿಗಲಾಗಿ ಮಾಡ್ತಿದ್ದಾರೆ ಅಂತಂದರೆ ಅವ್ರನ್ನ ಹೋಗಿ ಕೇಳೋ ಅಂತ ಅಂದರೆ ಹಕ್ಕು ನಿಮಗಿಲ್ವಾ? ಅಂದರೆ ನಾನು ಕೇಳ್ತಾ ಇದ್ದೀನಿ, ಇದೆಯಾ ಇಲ್ವಾ ಅಂತ ನಾನು ತಿಳ್ಕೊಬೇಕು ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ನನಗೊಂದು ಡೌಟ್ ಅದು ಅಷ್ಟೇ. ಸೊ ಬೈಸ್, ಇದ್ರಿಗೆ ಅಥವಾ ಸ್ನೇಹಿತರೆ ಯಾರಿಗಾದರೂ ಹೆಚ್ಚಿನ ಮಾಹಿತಿ ಇದ್ದರೆ ಇದಕ್ಕೆ ದಯವಿಟ್ಟು ಆನ್ಸರ್ ಮಾಡಿರಿ, ಗೊತ್ತಿದ್ರೆ ನಿಮ್ಗೇನಾದರೂ. ಯಾಕಂತಂದರೆ ನನಗಂತೂ ಅದೊಂದು ಡೌಟಪ್ಪ, ಎಷ್ಟೋ ದಿನಗಳು ಡೌಟ್ ಅದು, ಇವತ್ತಿಂದಲ್ಲ. ಸೊ ನೋಡೋಣ, ಕಮೆಂಟ್ ಮಾಡಿ.
ಯಲಹಂಕಗೆ ಬಂದಿದ್ದಂತಹ ಕೆಲಸ ಮುಗೀತು. ಏನಪ್ಪ ಅಂತಂದರೆ ಯಲಹಂಕಗೆ ಏನಕ್ಕೆ ಬಂದಿದ್ದಿದ್ದು ಅಂದರೆ ಇದೊಂದು ಐಟಮ್ ತೊಗೊಳಕ್ಕೆ. ಈ ಬಾಟ್ಲಲ್ಲ, ಇದು ಒಂದು ಬೇಕರಿಗೆ ನಮ್ಮದು ಕಾಂಡಿಮೆಂಟ್ಸ್ಗೆ ಒಂಚೂರು ಏನೋ ಒಂದು ಐಟಮ್ ಬೇಕಾಗಿತ್ತು. ಸೊ ಒಂದು ಐಟಮ್ನ ಕಲೆಕ್ಟ್ ಮಾಡಿಕೊಂಡೆ. ಈಗ ನಾನು ಮತ್ತೆ ನಮ್ಮ ಬೇಕ್ರಿ ಕಡೆಗೆ ಹೋಗಬೇಕು. ಆದರೆ ಇಲ್ಲಿಂದ ನೋಡೋಣ, ಡ್ಯೂಟಿ ಏನೋ ಆನಲ್ಲೇ ಇದೆ ಗುರು, ಯಾವುದು ಡ್ಯೂಟಿ ಬರ್ತಾಯಿಲ್ಲ. ಸೊ ರ್ಯಾಪಿಡೋದಲ್ಲಿ ಪಾರ್ಸಲ್ಗಳು ಮತ್ತು ಫುಡ್ಡು ಕಮ್ಮಿನೇ. ಈಗ ನೋಡಿ, ಈಗ ನಾನು ಸ್ವಲ್ಪ ಔಟ್ಸ್ಕಟ್ಸ್ಗೆ ಬಂದಿದ್ದೀನಿ, ಓಕೆನಾ. ಇದು ಬಂದು ವೀರಸಂದ್ರ ಅಂತ ಬರುತ್ತೆ, ಯಲಹಂಕ ಮತ್ತು ವಿದ್ಯಾರಣ್ಯಪುರಗಿನ್ನ ಮುಂದೆ ಒಳಗಡೆ, ಅಂದರೆ ಔಟ್ಸೈಡು. ಸೊ ಇಲ್ಲಿಗೆ ಬಂದರೆ ನಮಗೆ ಅದೇ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಇದ್ದಿದ್ದರೆ ಪಟ ಅಂತ ಒಂಚೂರು ಆರ್ಡರ್ಗಳು ಬರೋದು. ಆದರೆ ಇವಾಗ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಇಲ್ಲದೇ ಇರೋದಕ್ಕೆ ರ್ಯಾಪಿಡೋದಲ್ಲಿ ಆರ್ಡರ್ಗಳೇ ಬರ್ತಾಯಿಲ್ಲ. ಬಂದರೂ ಕೂಡ ನಮಗೆ ಸೆಟ್ ಆಗ್ತಿಲ್ಲ. ಸೊ ಅಂಥ ಆರ್ಡ್ರ್ಗಳು ಬರ್ತವೆ. ಏನು ಮಾಡೋಣ? ಸೊ ಅದು ನಮ್ಮ ಕಷ್ಟ ನಮಗೆ ಗೊತ್ತಿರ್ತದೆ, ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಬನ್ನಿ. ಪ್ರಶಾಂತ್, ಏನು ಓದ್ತಿರೋದು? ಎಲ್ಲಿ? ಸಿಗ್ನಾಯ್ಕ್ನಲ್ಲಿ. ಇಲ್ಲೇನು ಈ ಕಡೆ ಏನಾಗಕ್ಕೆ? ಏನು ಬಿಟ್ಟು ಎಲ್ಲಿ? ಹಾಂ ಹೋಗಿ ಬಂದ ಮತ್ತೆ? ನಾನು ಇಲ್ಲೇ. ಏನೋ ಹೇಳ್ಬೇಕಂದ ಹೇಳು. ಹಾಂ ಹೇಳು, ಅಲ್ಲೇನೋ ಹೇಳ್ತೀನಿ ಅಂದಲ್ಲ, ಹೇಳು. ಎಲ್ಲಿ ನೋಡಿದ್ದೀರಾ? ಏನು ನನ್ನ ಹೆಸರು? ಅದೇ ಏನಂತ ನೋಡಿದ್ದೀರೋ? ಏನು ವೀಡಿಯೋಸ್ ಮಾಡ್ತೀನಿ ನಾನು? ಏನು ವೀಡಿಯೋ? ಓಕೆ, ಥ್ಯಾಂಕ್ ಯು. ಬಾಯ್. ಹುಷಾರು, ಹೆಲ್ಮೆಟ್ ಹಾಕ್ರು. 4 ಜನ ಹೋಗ್ತಿದ್ದೀರಾ? ಆಯಿತು, ಹೋಗಿ. ಎಲೆಕ್ಟ್ರಿಕ್ ಗಾಡಿ ಕಣ. ಓಕೆ, ಹೋಗು. ಜನ್ರೇಷನ್ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಅವ್ರುಗಳಿಗೆ ಒಂಥರ ಎಲ್ಲ ತಮಾಷೆ ಆಗಿಬಿಟ್ಟೈತೆ ಅಷ್ಟೇ. ಏನೈತೆ ಅಂದರೆ, ನಾನು ಹಿಂಗೆ ವೀಡಿಯೋ ಮಾಡ್ಕೊಂಡು ಬಂದ, ಅವ್ನು ನನ್ನ ಕ್ಯಾಮ್ರಾ ನೋಡೋರು ಹುಡುಗರು. ನನ್ನ ಕ್ಯಾಮ್ರಾ ನೋಡ್ಬಿಟ್ಟು ಅಣ್ಣ ಬಿಗ್ ಫ್ಯಾನ್ ಅಂದ. ನಾನು ಸುಮ್ಮನೆ ರೇಸ್ ಹೊಡಿಯೋಣ ಬಾ ಅಂದ. ನಾನು ನಿಂತ್ಕೊಂಡು ಫಸ್ಟು ಬೇಡ ಅಂದಕ್ಕೆ ನಾನು ಬಂದ್ಬಿಟ್ಟೆ ಸುಮ್ಮನೆ ನನ್ನ ಪಡೆಗೆ ನಾನು. ಯಾಕಂತಂದರೆ ಚಿಕ್ಕ ಮಕ್ಳು ನಾವು ಅವ್ರ ಹತ್ರ ನಾವೇನಾದರೂ ಸ್ವಲ್ಪ ಅವ್ರ ಹತ್ರ ಏನಾದರೂ ನಾವು ಸುಮ್ಮನೆ ಹಂಗೇನಾದರೂ ಜಮ ಕೊಟ್ಟರು ಕೂಡ ಅವ್ರಿಗೆ ಒಂಥರ ಅದೇನಂತಾರಲ್ಲ, ಬಿಸಿ ರಕ್ತ ಆಡಿಸುತ್ತೆ ಹಂಗೆ. ಅದಕ್ಕೋಸ್ಕರ ಸುಮ್ಮನೆ ಅದೇ ನಾನು. ಆದರೆ ನನ್ನ ಅಂದರೆ ಓವರ್ಟೇಕ್ ಮಾಡಿಕೊಂಡು ಬಂದು ಅಣ್ಣ ಬಿಗ್ ಫ್ಯಾನ್ ಅಂತವನೆ. ನನಗೆ ನಾನು ಯಾರು ಅಂತಲೂ ಗೊತ್ತಿಲ್ಲ. ಯಾಕಂತಂದರೆ ಸುಮ್ಮನೆ ಕ್ಯಾಮ್ರಾ ನೋಡ್ಬಿಟ್ಟು ಯೂಟ್ಯೂಬರ್ ಇಟ್ಕೊಂಡು ಅವರು ಮಾತಾಡ್ತಿರೋದಷ್ಟೇ. ಬಟ್ ಆನೆಸ್ಟಾಗಿ ಹೇಳ್ಬೇಕು ಅಂತಂದರೆ ಈಗಿನ ಜನ್ರೇಷನ್ ಮತ್ತೆ ಬರ್ತವ್ರೆ, ನೋಡೋಣ. ಹೇಳೋ, ಯಾರ ಫೋನಲ್ಲಿ? ಫೋನಲ್ಲಿದೆ. ಇಲ್ಲಿ ಯಾವ ಊರು? ಸ್ವಂತ? ಹಾಂ, ಸ್ವಂತ ಅಟ್ಟೂರೇನಾ? ಹಾಕ್ತೀನಿ. ಗಾಡಿ ಮೇಲೆ ಕೇಸ್ ಆದ್ರೆ ಏನು ಮಾಡ್ತೀಯಾ? ನಂಬರ್ ಪ್ಲೇಟ್ ಏನಾದ್ರು ಮಾರ್ಕ್ ಮಾಡೋಣ. 4 ಜನ ಗಾಡಿ ಓಡಿಸ್ಬಾರ್ದು, ಬಿದ್ದರೆ ಏನೋ ಮಾಡ್ತೀರಾ. ಯಾರ್ದು ಗಾಡಿ ಇದು? ಯಾರು ನಿಮ್ಮ ಬಾಸು? ಇವ್ರು ಬಾಸ್ ಇವ್ರಿಗೆಲ್ಲ ನೀನು? ಹಾಂ, ಬಾಸ್ ಅವರು ಹೆಂಗೆ? ಹಾಂ, ಹೌದಾ? ಹಾಂ. ಏನು ನೆಟ್ಟೇನಿಲ್ಲಲ್ಲೋ? ನಿಮ್ಮ ಲವರಾ? ನಿಮ್ಮ ಹುಡುಗ? ಏನೇನು ಸ್ಕೂಲಲ್ಲಿ ಇದೇನು ಹೇಳ್ಕೊಡೋದು ನಿಮಗೆ? ಫಾಲೋ ಮಾಡಿದ್ದೀನಿ ಅಂದರೆ ಮತ್ತೆ ಇದೆಲ್ಲ ಡವ್ ಮಾಡ್ತೀರ. ಬರೀ ಡೌಗಳು ನಿಂದು. ಹೌದಾ? ಹುಷಾರು. ಹೆಂಗೋ 4 ಜನ ಸ್ಕೂಲಿಂದ ಹೆಂಗೆ ಬಂದಿರೋದಾ? ಸ್ಕೂಲ್ಗೆ ಹೋಗಿ ಇಬ್ಬರು ಸ್ಕೂಲ್ಗೆ ಹೋಗಿ ಬಂದಿರೋದು. ಏನು ಕೊಟ್ಟರು ಸ್ಕೂಲಲ್ಲಿ ಇವತ್ತು?
ಲಡ್ಡು ಅಷ್ಟೇ, ಬೇರೆ ಏನು ಕೊಟ್ಟಿಲ್ಲ. ಗೌರ್ಮೆಂಟ್ ಸ್ಕೂಲಾ? ಸರಿ ಹೋಗಿ, ಹುಷಾರು. ಆಗ್ತೀವಿ ಹೋಗಿ, ನಮ್ದು ಇಲ್ಲೇ ಯಲಹಂಕನೇ. ಹುಷಾರು. ಪೇರೆಂಟ್ಸು ಈಗ ನೋಡಿ 4 ಜನ ಒಂದು ಗಾಡಿಯಲ್ಲಿ ಹೋಗ್ತಾ ಇದ್ದಾರೆ. ದೇವರನ್ನೇ ಏನಾದರೂ ಹೆಚ್ಚು ಕಮ್ಮಿ ಆದರೆ ಈಗ ಏನಾದರೂ ಅವ್ರ ಫ್ಯಾಮಿಲಿಯವ್ರಿಗೆ ಏನೂ ಗೊತ್ತಿರಲ್ಲ, ಇವರೆಲ್ಲೋ ಬಿಡು ಹೋಗಿದ್ದಾರೆ ಸ್ಕೂಲಿಂದ ಬರ್ತಾರೆ ಅಂತ. ಬಟ್ ಇವ್ರಿಗೆ ಈ ಏಜ್ ಅಷ್ಟೇ, ಆ ಏಜಲ್ಲಿ ಎಂಜಾಯ್ ಮಾಡ್ತಾರೆ ಅವರು. ಬಟ್ ಆದರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ, ಅಕಸ್ಮಾತ್ ಏನಾದರೂ ಪ್ರಾಬ್ಲಮ್ ಆದರೆ, ಸೊ ಅದನ್ನು ಅವ್ರಿಗೆ ಗೊತ್ತಾಗಲ್ಲ ಅಷ್ಟು. ಬಟ್ ಅದು ನಾಳೆ ಅವ್ರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇಂಪ್ಯಾಕ್ಟ್ ಆಗೋದು, ಪ್ರಾಬ್ಲಮ್ ಆಗೋದು ಫ್ಯಾಮ್ಲಿಗೆ. ಸೊ ಗಾಯ್ಸ್, ದಯವಿಟ್ಟು ಹೇಳ್ತೀನಿ ನೋಡಿ, ಈ ಥರ ಯಾರೂ ಮಾಡೋಕ್ಕೆ ಹೋಗ್ಬೇಡ್ರಿ, ತಪ್ಪೋದು. ನಿಮ್ಮನ್ನೇ ನಂಬ್ಕೊಂಡು ಅಥವಾ ನಿಮಗೋಸ್ಕರ ಅಂತಲೇ ನಿಮ್ಮ ಫ್ಯಾಮ್ಲಿಯಲ್ಲಿ ನಿಮ್ಮ ಅಪ್ಪ ಅಮ್ಮ ಅವ್ರು ಬದುಕ್ತಿರ್ತಾರೆ. ಸೊ ಹುಷಾರಾಗಿರ್ರಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.